ಹಿಂಗೆ ಭಾಳ ಮಂದಿ ತಲೆಯಾಗೈತೆ ಒಟ್ಟ ಏನು ಹಾಕಂಗಿಲ್ಲ, ಹಿಂಗೆ ಬಿತ್ತಿ ಬರೋದು ಅದು ತಾನೇ ಬರ್ಬೇಕು. ಇದು ನಮ್ಮ ತಪ್ಪು ತಿಳುವಳಿಕೆ. ಅದು ಹೂವಿಗೆ ಬರೋ ಹೊತ್ತಿಗೆ ಕಟಾವು ಮಾಡಿ ಮಣ್ಣಾಗ ಸೇರಿಸ್ಬೇಕು, ತುಂಬಿ ಮುಚ್ಚ್ರಿ. ಅದು ಮುಚ್ಚಿ ಡ್ರಿಪ್ ಲೈನ್ ಹಾಕಿ ಕಬ್ಬು ಹಚ್ಬಿಡ್ರಿ. ನೀವು ಹೇಳ್ತೀನಿ, ಅದು ಸುಮಾರು ಒಂದು 60ರಿಂದ 80 ಟನ್ ನಿಮ್ಗೆ ಕೊಡ್ಲಾರ್ದ ಬಿಡ್ಬೇಕು. ಅಷ್ಟು ಕೊಡೋದಿದ್ದು. ಮೂರನೇದು ಹೇಳ್ತೀನಿ, ನಿಮ್ಗೆ ನೈಟ್ರೋಜನ್ ಕೊಡ್ಬೇಕು. ಅಮಿನೋ ಆ್ಯಸಿಡ್ ಕೊಟ್ಟರು ನೈಟ್ರೋಜನ್ ಸಿಗ್ತದೆ. ಯಾರಿಗೆ ಸಾವಯವ ಕೃಷಿ ಮಾಡ್ಬೇಕಂತೈತಿ ಅವರು ಮೊದಲ ಮನಸ್ಸು ಗಟ್ಟಿ ಮಾಡ್ಬೇಕು. ಅರ್ಧಂಬರ್ಧ ಜ್ಞಾನ ತಗೊಂಡು ಹಾಫ್ ನಾಲೆಜ್ ಇಸ್ ಆಲ್ವೇಸ್ ಡೇಂಜರಸ್. ಹೌದಲ್ಲ? ಅರ್ಧ ಜ್ಞಾನ ಏನಿರ್ತೈತಲ್ಲ ಅದು ಯಾವಾಗಲೂ ಭಾಳ ಅಪಾಯಕಾರಿ. ಅರ್ಧಂಬರ್ಧ ತೊಗೊಂಡು ಏನು ಮಾಡೋಕ್ಕೆ ಹೋಗ್ಬಾರ್ದು. ಮೊದಲು ಸರಿಯಾಗಿ ತಿಳುವಳಿಕೆ ತೊಗೋಬೇಕು. ಅದ್ರೊಳಗೆ ತಿಳ್ಕೊಂಡು, ಇನ್ನು ಕೆಲವು ಜನರು ಅಂತಾರೆ, ಏನ್ರಿ ಮೆಲ್ಲಕ್ಕೆ ಬಿಟ್ಕೋತ ಹೋಗ್ಬೇಕು, ಏನು ಒಂದೇ ವರ್ಷ ಒಮ್ಮೆಗೆ ಬಿಡ್ಬೇಕು, ಮೆಲ್ಲಕ್ಕೆ ಒಂದು ಬಿಟ್ಕೋತ ಒಂದು 3-4 ವರ್ಷಕ್ಕೆ ಹೋಗಿ, ಈ ವರ್ಷ ನಾವು ರಾಸಾಯನಿಕ ಗೊಬ್ಬರ ಹಾಕ್ತೀವಿ, ಇದೊಂದು 25% ಕಡಿಮೆ ಮಾಡ್ತೀವಿ, ಮುಂದಿನ ವರ್ಷ 50% ಕಡಿಮೆ ಮಾಡ್ತೀವಿ, ಅದ್ರ ಮುಂದಿನ ವರ್ಷ 75%, ಹಿಂಗೇನು 3-4 ವರ್ಷ ಮಾಡ್ಕೊಂಡು ಹೋಗ್ಬೇಕು. ಏನು ಒಮ್ಮೆಗೆ ಬಿಟ್ಟರೆ ಹೆಂಗಾದೀತು, ಯಾರ ಹತ್ರ ಯಾವ ಟೆಕ್ನಾಲಜಿ ಐತಲ್ಲ ಅದ್ರ ಪ್ರಕಾರ ಹಂಗೆ ಬಿಟ್ಕೋತ ಹೋಗ್ಬೇಕು. ಬಹಳ ಜನ ಇದ್ರ ಬಗ್ಗೆ ಏನು ತಪ್ಪು ತಿಳುವಳಿಕೆ ತಿಳ್ಕೊಂಡಾರಂದ್ರೆ, ಏನೂ ಹಾಕದೆ ಇರೋದ ಆರ್ಗ್ಯಾನಿಕ್ ಫಾರ್ಮಿಂಗ್. ಹಿಂಗೆ ಭಾಳ ಮಂದಿ ತಲೆಯಾಗೈತೆ ಒಟ್ಟ ಏನು ಹಾಕಂಗಿಲ್ಲ, ಹಿಂಗೆ ಬಿತ್ತಿ ಬರೋದು ಅದು ತಾನೇ ಬರ್ಬೇಕು. ಇದು ನಮ್ಮ ತಪ್ಪು ತಿಳುವಳಿಕೆ. ಆ ಜೀವಾಣುಗಳನ್ನು ಬೆಳೆಸ್ಬೇಕು. ಮಣ್ಣನ್ನು ಒಟ್ಟ ನಮ್ಮ ಮುಖ್ಯ ಉದ್ದೇಶ ಏನಾಗಬೇಕು ಅಂತಂದ್ರೆ, ಮಣ್ಣನ್ನು ಫಲವತ್ತತೆಗೊಳಿಸ್ಬೇಕು, ಮಣ್ಣಿನೊಳಗೆ ಶಕ್ತಿ ಬರಂಗೆ ಮಾಡಬೇಕು. ಮಣ್ಣಿನ ಕಣಗಳದಾವಲ್ಲ ಅವು ಒಂದಕ್ಕೊಂದೇನು ಹತ್ಕೊಂಡಲ್ಲ ಅವ್ನು ಬಿಡಿಸೋ ಕೆಲಸ ಮಾಡ್ಬೇಕು. ಮೊದಲನೇದಂದ್ರೆ, ಈ ಸದ್ದು ಏನು ಮಣ್ಣು ನೀವು ಕೈಯಾಗಿ ತೊಗೊಂಡ್ರಿ, ಅವು 2 ಕಣಗಳನ್ನು ಬಿಡಿಸಿ ನೋಡ್ರಿ, ಅವು ಎಷ್ಟು ಮಿಲಿಮೀಟ್ರ್ ಜಾಗದಾಗ ಎಷ್ಟು ಕಣಗಳು ಕುಂತಾವ ನೋಡ್ಕೊರಿ. ಅವುಗಳಲ್ಲಿ ನಡುವ ಅಂತರ ತಯಾರು ಮಾಡ್ಬೇಕು. ಮಣ್ಣಿನ ಕಣಗಳ ನಡುವ ಅಂತರ ತಯಾರಾಗ್ಬೇಕು. ಅದು ಅಂತರ ಎಷ್ಟು ಹೆಚ್ಚಾಕದ ಹೆಂಗಂದ್ರೆ, ಈ ಚಹಾ ಪೌಡ್ರ್ ಅಥವಾ ಕಾಫಿ ಪೌಡ್ರ್ ತೊಗೊಳ್ರಿ, ನೀವು ಆ ಕಣಗಳನ್ನು ಕೂಡಿಸಿ ನೋಡ್ರಿ, ಅವು ಒಂದಕ್ಕೊಂದು ಕೂಡಂಗಿಲ್ಲ. ಹಂಗೆ ನಮ್ಮ ಮಣ್ಣಿನ ಕಣಗಳು ಸಹಿತ ಒಂದಕ್ಕೊಂದು ಹತ್ಕೋಬಾರ್ದು. ನಾವು ಏನು ಪ್ರಯತ್ನ ಮಾಡಿದ್ರು ಸಹಿತ ಅವು ಹತ್ಕೋಬಾರ್ದು, ಒಂದಕ್ಕೊಂದು ಬಿಡ್ಬೇಕು. ಅವು ಆ ರೀತಿ ಮಣ್ಣು ತಯಾರು ಮಾಡೋಕ್ಕೆ ಸಾಧ್ಯ ಐತೇನು? ಹಂಗಾದ್ರೆ ಎಷ್ಟು ವರ್ಷ ಹತ್ತೈತ್ರಿ ಅಂತ ಭಾಳ ಮಂದಿ ಪ್ರಶ್ನೆ. ನಾವು ಮನಸ್ಸು ಮಾಡಿದ್ರೆ 1 ವರ್ಷದಾಗ ಹತ್ತೈತಿ. ನಾವು ಮನಸ್ಸು ಮಾಡಲಿಲ್ಲ, ಸುಮ್ಮ ಕಚ್ಚಾ ಮಾಡಕ್ಕೆ ಹೋದ್ರೆ ಆಯುಷ್ಯ ತುಂಬ ಮಾಡಿದ್ರು ಆಗೋದಿಲ್ಲ. ಎಷ್ಟು ವರ್ಷಕ್ಕೆ ಆರಾಮಾಕೈತಿ ಅಂದ್ರೆ, ನಾವು ಎಷ್ಟು ಪತ್ತೆ ಮಾಡ್ತೀವಿ, ಎಷ್ಟು ಚಲೋ ಔಷಧ ತೊಗೋತೀವಿ, ಅದ್ರ ಮ್ಯಾಗ 3 ತಿಂಗಳದಾಗೂ ಆಕೈತಿ, 3 ದಿನದಾಗೂ ಆಕೈತಿ, 30 ವರ್ಷಕ್ಕೂ ಆರಾಮಾಕೈತಿ. ಅದು ಅವ್ರವ್ರ ಇಚ್ಛಾಶಕ್ತಿ ಮತ್ತು ಪ್ರಯತ್ನ ಶಕ್ತಿ ಮ್ಯಾಗ ಅವಲಂಬಿಸ್ಕೊಂಡಿರ್ತೈತಿ. ನಾವು ಹಾಗಾದ್ರೆ ಹಿಂಗೆ ಮಾಡ್ಬೇಕಾದ್ರೆ ಏನು ಮಾಡ್ಬೇಕ್ರಿ? ಇದ್ರೊಳಗೆ ಸಾವಯವ ಇಂಗಾಲ ಬೆಳೆಸ್ಬೇಕಾಯ್ತು ಅಂದ್ರೆ, ಮಣ್ಣಿನ ಕಣ ಹತ್ತಲಾರ್ದಂಗೆ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು? ನಮ್ಮ ಮಣ್ಣು ಚಹಾ ಅಥವಾ ಕಾಫಿ ಪೌಡರ್ ಕಣ್ಣಂಗೆ ಕಾಣ್ಬೇಕು. ಈಗ ಯಾವಾಗಾರ ಇರಿವಿ ಹೋಗ್ತಿರ್ತಾವ ನೋಡ್ರಿ, ಆ ಇರಿವಿ ಹೋಗುವತ್ನಾಗ ಕೆಳಗಿನ ಮಣ್ಣು ತಂದು ಮ್ಯಾಗ ಹಾಕಿರ್ತಾವ, ಕಣ ಆಗಿರ್ತಾವ. ನಾವು ಇರ್ಲಿಕ್ಕಂದ್ರೆ ಎರೆಹುಳು ಗೊಬ್ಬರ ತಯಾರು ಮಾಡಿರ್ತೀರಿ, ಆ ಕಣಗಳು ತಯಾರಾಗಿರ್ತಾವಲ್ಲ, ಎರೆಹುಳು ಗೊಬ್ಬರದ ಕಣಗಳು ಹೆಂಗೆ ತಯಾರಾಗ್ಯಾವಲ್ಲ ಹಂಗೆ ಒಟ್ಟ ಮಣ್ಣು ಹಂಗೆ ತಯಾರು ಮಾಡ್ಬೇಕು. ಎಷ್ಟು ವರ್ಷ ಹೊತ್ತೈತ್ರಿ? ನಾವು ಮನಸ್ಸು ಮಾಡಿದ್ರೆ 1 ವರ್ಷದಾಗೂ ಆಗ್ತೈತಿ. ನೀವು ಯಾರು ಕಬ್ಬು ಹಚ್ಚೋರದಿರಲ್ಲ, ಕಬ್ಬು ಹಚ್ಚ್ರಿ. ನೀವು 10 ಫೂಟ್ ಸಾಲು ಬಿಡ್ರಿ, 8 ಫೂಟ್ ಸಾಲು ಬಿಡ್ರಿ, 8 ಫೂಟ್ ಅಂತರ ಬಿಟ್ಟು ಕಬ್ಬು ಹಚ್ಚ್ರಿ. 1.5 ಫೀಟ್ಗೆ 2 ಫೀಟ್ಗೆ ಒಂದೊಂದು ಕಣ್ಣು ಹಚ್ಚ್ರಿ. ನಡುವ 8 ಫೂಟ್ ಏನು ಸಾಲು ಬಿಟ್ಟಿರಲ್ಲ, ಆ 8 ಫೂಟ್ ಸಾಲಿನಾಗ ಎಲ್ಲ ಕಾಳುಗಳು, ದ್ವಿದಳ ಧಾನ್ಯಗಳಿರಲಿ, ಏಕಳ ಧಾನ್ಯ ಏನು ಅನ್ನಿಸ್ತಾವ ನೀವು. ಸಣ್ಣ ಕಾಳಿದ್ರೆ ಒಂದು ಜರ ಸಂಖ್ಯೆ ಕಡಿಮೆ. ಎಳ್ಳು ಮನುಷ್ಯಾಗ ಹೆಂಗೆ ಎಲ್ಲ ಪ್ರಕಾರದ ಷಡ್ರಸಗಳನ್ನು ತಿನ್ಬೇಕಂತ ಇಚ್ಛೆ ಆಯ್ತಲ್ಲ, ಹಂಗೆ ಜೀವಾಣುಗಳಿಗೂ ಸಹಿತ ಷಡ್ರಸಗಳನ್ನು ಬಯಸ್ತಿರ್ತಾವೆ. ಅದಕ್ಕೆ ಅವಕ್ಕೂ ಎಣ್ಣೆ ಕಾಳು ಬೇಕು, ಅವಕ್ಕೂ ಒಂದು ಜರ ಕಹಿ ಬೇಕು, ಅವಕ್ಕೂ ಒಂದು ಜರ ಸಿಹಿ ಬೇಕು, ಅವಕ್ಕೂ ಒಂದು ಜರ ಖಾರ ಬೇಕು, ಅವಕ್ಕೂ ಒಂದು ಜರ ಒಗರು ಬೇಕು, ಅವಕ್ಕೂ ಒಂದು ಜರ ಸಾದಾ ಬೇಕು. ಇಂಥವೆಲ್ಲ ಕಾಳು ಕೂಡಿಸ್ಕೊಂಡು, ಖಾರ ಬೇಕಾಗಿತ್ತು ಅಂದ್ರೆ ಮೆಣಸಿನ ಬೀಜ ತಗೋಬೇಕು, ಕಹಿ ಬೇಕಾಗಿತ್ತು ಅಂದ್ರೆ ಮೆಂತ್ಯದ ಬೀಜ ತಗೋಬೇಕು.
ಎಣ್ಣೆ ಬೇಕಾಗಿತ್ತು ಅಂದ್ರೆ ಎಳ್ಳು ಕಾಳು ತಗೊಳ್ರಿ. ಮತ್ತೆ ಯಾವ್ರೆ ಎಣ್ಣೆ ಕಾಳು ತಗೊಳ್ರಿ. ಶೇಂಗಾ ಐತಿ, ಸೂರ್ಯಕಾಂತಿ ಐತಿ, ಬೇಡ ನೀವು ಈ ಸೋಯಾಬೀನ್ ಐತಿ, ಇಂಥವೆಲ್ಲ ಅಲಸಂದಿ, ಹೆಸರ, ಮಡಿಕೆ ಇಂಥವು ಏನು 10-20 ಕಾಳು ಕೂಡಿಸಿದ್ರು ಏನು ಅಡ್ಡಿ ಇಲ್ಲ. ಕೂಡಿಸಿ ನಡು ಬಿತ್ತಿ ಬಿಡ್ರಿ. ಆ 8 ಫೂಟ್ ಏನು ನಡು ಉಳ್ದೈತಲ್ಲ 8-10 ಫೂಟು ಅದ್ರೊಳಗೆ ಬಿತ್ತಿ ಬಿಡ್ರಿ. ಅದು ಹೂವಿಗೆ ಬರೋ ಹೊತ್ತಿಗೆ ಕಟಾವು ಮಾಡಿ ಮಣ್ಣಾಗ ಸೇರಿಸ್ಬೇಕು. ಏನಾಯ್ತು ಅಂದ್ರೆ ಒಂದು ಕಡೆ ನಾವು ಗೊಬ್ಬರ ಹಾಕಿದಂಗಾತು, ಅದ್ರ ಮಗ್ಗಲು ಏನೈತಿ ಬೆಳೆ ಎಷ್ಟು ಬರ್ಬೇಕಾಗ ನೀವು ಒಟ್ಟ ಅಖಂಡ ಕಬ್ಬು ಹಚ್ಚಿದ್ರೆ ಎಷ್ಟು ಬರ್ತೈತಲ್ಲ ಅಷ್ಟು 8 ಫೂಟ್ ಅಂತರ ಬಿಟ್ಟು ಹಚ್ಚಿದ್ರು ಅಷ್ಟು ಬರತೈತಿ. ಯಾಕಂದ್ರೆ ಎಷ್ಟು ಒಳಗೆ ಗಾಳಿ ಆಡ್ತೈತಿ, ಎಷ್ಟು ಬಿಸಿಲು ಹೊಡಿತೈತಿ ಅಷ್ಟು ಕಬ್ಬಿನ ತೂಕ ಹೆಚ್ಚಾಗ್ತೈತಿ. ಗಣಿಕೆ ಉದ್ದ ಹೆಚ್ಚಾಗಬೇಕು, ಗಣಿಕೆ ದಪ್ಪ ಆಗ್ಬೇಕು. ಆ ರೀತಿ ಒಳಗೆ ಅವು ಒಂದ ಸಾಲ ಹಾಕಿರಿ. ಈಗ 10 ಫೂಟ್ಗೆ ಒಂದು ಸಾಲ, 8 ಫೂಟ್ಗೆ ಒಂದು ಸಾಲ ಐತೆ ಅಂತ ತಿಳ್ಕೊಡ್ರಿ. ಆ ಸಾಲಿನಾಗೂ ಸಹಿತ ನಿಮ್ಗೆ ಹೇಳ್ತೀನಿ, ಚಲೋ ಗೊಬ್ಬರ ನೀವು ಕಲೆಕ್ಷನ್ ಮಾಡಿ ಒಂದು ಜರ ಪಲ್ಟಿ ಹಾಕಿ ಒಂದು ಸಾಲು ಬಿಟ್ಟಿದ್ರಿ ಅಂದ್ರೆ ಆ ಸಾಲಿನಾಗ ಎಷ್ಟು ಸಾಧ್ಯ ಇದ್ದಷ್ಟು ಗೊಬ್ಬರ ತುಂಬಿ ಮುಚ್ಚ್ರಿ. ಅದನ್ನು ಮುಚ್ಚಿ ಡ್ರಿಪ್ ಲೈನ್ ಹಾಕಿ ಕಬ್ಬು ಹಚ್ಬಿಡ್ರಿ. ನೀವು ಹೇಳ್ತೀನಿ, ಅದು ಸುಮಾರು ಒಂದು 60ರಿಂದ 80 ಟನ್ ನಿಮ್ಗೆ ಕೊಡ್ಲಾರ್ದು ಬಿಡ್ಬೇಕು. ಅಷ್ಟು ಕೊಡೋದಿದ್ದು ಒಂದು ಕಣ್ಣಿಗೆ ಏನೂ ಇಲ್ಲಂದ್ರೂ ಒಂದು 25ರಿಂದ 30 ಕುಳಿ ಬರ್ತಾವ. ಅದ್ರಾಗ ಅರ್ಧ ಹಿಡೀರಿ, ಅರ್ಧ ಬಿಡ್ರಿ. ನಮಗೆ ಅರ್ಧನ ಬರ್ತಾವ ಕಬ್ಬ ಅಂತ ತಿಳ್ಕೊಂಡ್ರು ಸಹಿತ ಆ ಬಂದ ಕಬ್ಬನ್ನ ಎಷ್ಟು ದಪ್ಪ ಮಾಡಬೇಕು, ಎಷ್ಟು ಉದ್ದ ಮಾಡಬೇಕು ನಿಸರ್ಗ ನಿರ್ಮಾಣ ಮಾಡಂಗಿಲ್ಲ, ರೈತನ ನಿರ್ಮಾಣ ಮಾಡ್ಬೇಕು. ರೈತನ ನಿರ್ಣಯ ಮಾಡ್ಬೇಕು, ನಿಸರ್ಗ ನಿರ್ಣಯ ಮಾಡಂಗಿಲ್ಲ. ಅದನ್ನು ನಾವು ಅದಕ್ಕೆ ಏನೇನು ಕೊಡ್ತೀವಿ, ನಾವು ಎಷ್ಟು ಬ್ಯಾಕ್ಟೀರಿಯಾ ಕೊಡ್ತೀವಿ ಅಥವಾ ಎಷ್ಟು ಗ್ರೋತ್ ಪ್ರಮೋಟರ್ಸ್ ಕೊಡ್ತೀವಿ, ಏನೇನು ಕೊಡ್ಬೇಕು ಅದಕ್ಕೆ ನೋಡ್ರಿ. ನಾವು NPK ಕೊಡ್ಬೇಕು, NPK ಕೊಡ್ಬೇಕಂತ ಹೇಳ್ತೀವಲ್ಲ, NPK ನೀವು ಆರ್ಗ್ಯಾನಿಕ್ ಕೊಡ್ಬೇಕು, ಇನ್ ಆರ್ಗ್ಯಾನಿಕ್ ಕೊಡ್ಬೇಕು, ಇಷ್ಟ ಅದ್ರೊಳಗೆ ಅಂತರ ಇರೋದು. NPK ಯಾವ ಫಾರ್ಮ್ನೊಳಗೆ ಕೊಡುದು, ಆರ್ಗ್ಯಾನಿಕ್ನೊಳಗೆ ಕೊಡೋದು, ಇನ್ ಆರ್ಗ್ಯಾನಿಕ್ನೊಳಗೆ ಕೊಡುದು. ಆರ್ಗ್ಯಾನಿಕ್ನೊಳಗೆ ಕೊಡಬೇಕು ಅಂದ್ರೆ ಭಾಳ ಸುಲಭ ಐತಿ. ನೈಟ್ರೋಜನ್ನ ಕೊಡ್ಬೇಕಾಗೈತೆ ಅಂತ ತಿಳ್ಕೊಡ್ರಿ. ನೈಟ್ರೋಜನ್ ಭಾಳ ಪ್ರಕಾರದ್ದೈತಿ. ಭಾಳ ಜನ ಶಾಕಾಹಾರಿಗಳು ಇರ್ತಾರೆ ನಮ್ಮ ರೈತರು, ಅವರು ಮಾಂಸಾಹಾರಿ ಪ್ರಾಣಿಗಳನ್ನ ಮುಟ್ಟಕ್ಕ ಒಲ್ಲೆ ಅಂತ. ಅಂಥವ್ರು ಯಾರು ಇದ್ರಿ ಅಂದ್ರೆ ಅವ್ರ ಸಲುವಾಗಿ ಹೇಳ್ತಾರೆ. ಸತ್ತು ಮೀನು ಇರ್ತಾವಲ್ಲ, ಅವು ಜನರಿಗೆ ದನಕ್ಕೆ ಮನುಷ್ಯರು ತಿನ್ಲಾಕ್ ಬರ್ಲಾರ್ದು, ಕಾಲಾಗ ಬಿದ್ದದ್ದು, ಮಾರಾಟ ಆಗ್ಲಾರ್ದು ಬಿದ್ದಿರ್ತೈತಿ. ಅದನ್ನ ತಂದು ಒಂದು ಜರಾನ ಕಟ್ ಮಾಡೋದು, ಮಾಡಿ ಅದು ಎಷ್ಟು ತೂಕ ಇರ್ತೈತೆ ಅಷ್ಟ ತೂಕ ಬೆಲ್ಲ ಹಾಕಿ ಒಂದು ಪ್ಲಾಸ್ಟಿಕ್ ಡಬ್ಬ್ಯಾಗ ಹಾಕಿ ಮುಚ್ಚಿಟ್ಟು ಬಿಡ್ರಿ. 10 ದಿವಸ ಇಡೋದು. 11ನೇ ದಿವಸ 1 ಲೀಟ್ರ್ ನೀರಿಗೆ 2 ml. ಮತ್ತು ಅದು 10ನೇ ದಿವ್ಸಕ್ಕೆ ಹಿಂಗೆ ತಯಾರಾಕೈತಲ್ಲ ಅದು ರಸಾಯನ, ಅದನ್ನ ನೋಡಿದ ಕೂಡಲೇ ಕುಡಿಬೇಕು ಅನಿಸ್ತೈತಿ. ಅದಕ್ಕೆ ಸುಗಂಧನೂ ಅಷ್ಟ ಚಂದ ಬರ್ತೈತಿ, ಜೇನು ತುಪ್ಪ ಆದಂಗೆ ಆಗಿರ್ತೈತೆ. ಅದು ನೈಟ್ರೋಜನ್ ಒಂದು. ಇದೇನು ನಮಗೇನು ಜವಾಸೋದಲ್ರಿ, ನಮ್ಮ ಮನ್ಯಾನ ಮಂದಿಗೆ ಇದೆಲ್ಲ ಆಗಿ ಬರುದಲ್ಲ, ಬ್ಯಾಡ ಬಿಟ್ಟು. ಇಡ್ಲಿ ಪುಡಿ, ಅದ್ರ ಕೂಡ ಸೋಯಾಬೀನ್ ಹಿಟ್ಟ ಕಲಸ್ರಿ. 2 ಒಂದು ಸ್ವಲ್ಪ ಶಕ್ಕಿದ್ರೆ ಬೆಲ್ಲದ ಪುಡಿ ಕಲಸ್ರಿ. ಕಲಿಸಿ ನೀರೊಳಗೆ ಪೂರಾ ದ್ರಾವಣ ಮಾಡಿಬಿಟ್ರು ಸರಿ, ಇರಲಿಲ್ಲ ಅಂದ್ರೆ ಹಂಗೆ ಹೊಲ್ದಾಗ ನೀವು ಆ ಕಬ್ಬು ಏನು ಹಚ್ಚಿರಲ್ಲ ಅದು ಸುಮ್ಮನೆ ಜರ ಕುರ್ಪಿಲೆ ಹಿಂಗೆ ಎರಿ ತೆಗೆದು ಅದ್ರಾಗ ಹಾಕಿದ್ರು ಪರವಾಗಿಲ್ಲ, ನೈಟ್ರೋಜನ್ ಸಿಗ್ತದೆ. 2 ಮೂರನೇದು ಹೇಳ್ತೀನಿ ನಿಮಗೆ, ನೈಟ್ರೋಜನ್ನ ಕೊಡ್ಬೇಕು. ಅಮಿನೋ ಆ್ಯಸಿಡ್ ಕೊಟ್ಟರು ನೈಟ್ರೋಜನ್ ಸಿಗ್ತದೆ. ಅಮಿನೋ ಆ್ಯಸಿಡ್ ಎದರಲ್ಲೇ ತಯಾರು ಮಾಡೋದು, ಮಳೆ ಬರ್ತಾರೆ ಆಗ್ಲಲ್ಲ. ಇವತ್ತೊಂದು ದಿವಸ ತೋರಿಸೋ